ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಆ ಉಪದೇಶದಲ್ಲಿ ಆತ್ರೇಯ ಮತ್ತು ಸಾಧ್ಯರಿಗೆ ಒಂದು ಚರ್ಚೆ ಸಂವಾದವಾಗತ್ತೆ. ಆತ್ರೇಯ ಮತ್ತು ಸಾಧ್ಯರು ಇವರಿಬ್ಬರು ಮಹಾನುಭಾವರು. ಆತ್ರೇಯರು ಪರಮಹಂಸ ರೂಪದಿಂದ ಪರಮಹಂಸರಾಗಿ ಸನ್ಯಾಸಿಗಳಾಗಿ ಸಂಚಾರ ಮಾಡ್ತಿರ್ತಾರೆ. ಅವರಿಗೆ ಸಾಧ್ಯರು ಪ್ರಶ್ನೆ ಕೇಳ್ತಾರೆ. ಸಾಧ್ಯಾದೇವಾಃ ವಯಮೇತೆ ಮಹರ್ಷೇ ದೃಷ್ಟ್ವಾ ಭವಂತಂ ನ ಶಕ್ನುಮೋ ಅನುಮಾತುಂ ಶ್ರುತೇನ ಧೀರೋ ಬುದ್ಧಿಮಾಂಸ್ತ್ವಂ ಮತೋನಃ ಕಾವ್ಯಾಂ ವಾಚಂ ವಕ್ತುಮರ್ಹಸ್ಯುದಾರಂ. ಹಂಸ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಏತತ್ ಕಾರ್ಯಂ ಅಮರಾ ಸಂಶುತಂ ಮೇ ಧೃತಿ ಶಮಃ ಸತ್ಯಧರ್ಮಾನುವೃತ್ತಿ ಗ್ರಂಥಿಂ ವಿನೀಯ ಹೃದಯಸ್ಯ ಸರ್ವಂ ಪ್ರಿಯಪ್ರಿಯೇ ಆತ್ಮಸಮಂ ನಯೀತ. ಮತ್ತೊಬ್ಬರನ್ನ ನಾನು ಏನು ಅಂತ ತಿಳಿಬೇಕು ಅಂತನ್ನುವ ಪ್ರಶ್ನೆಗೆ ಬಹಳ ಉತ್ತಮವಾದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬೇರೊಬ್ಬರನ್ನ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಅವನನ್ನ ನೀನು ನಿನಗೆ ಸಮಾನ ಅಂತ ತಿಳ್ಕೊ. ಯಾವುದು ನಿನಗೆ ದುಃಖವಾಗುತ್ತೋ ಅದು ಅವರಿಗೆ ಆದರೆ ಅವರಿಗೂ ದುಃಖವಾಗತ್ತೆ ಅಂತ ಎಚ್ಚರವಿಲ್ಲ. ನಿನಗೆ ಯಾವುದರಿಂದ ಸುಖವಾಗುತ್ತೋ ಅದರಿಂದ ಅವರಿಗೂ ಸುಖವಾಗತ್ತೆ ಅಂತ ಸಾಮಾನ್ಯವಾಗಿ ತಿಳ್ಕೊ. ಈ ಒಂದು ಎಚ್ಚರ ಇಟ್ಕೊಂಡು ನಾನು ಇನ್ನೊಬ್ಬರಿಗೆ ದುಃಖ ಕೊಡಬಾರದು ಅಂತ ಇಟ್ಟುಕೊಂಡ್ರೆ ಸಾಕು. ಇದು ಎರಡು ಮಾತು ಬೇಕು. ಒಂದು, ತನಗೆ ಯಾವುದು ದುಃಖ ಸಾಧನ ಯಾವುದು ಸುಖ ಸಾಧನ ಅಂತನ್ನುವುದನ್ನು ನೋಡಿಕೊಂಡು ಅದು ಪರರಿಗೆ ಆಗಬಾರದು ಅಂತ ಮನಸ್ಸಿನಲ್ಲಿ ಇರಬೇಕು. ಇಷ್ಟಿದ್ರೆ ಸಾಕು, ಬೇಕಾದಷ್ಟಾಯಿತು. ಏತತ್ ಕಾರ್ಯಂ ಅಮರಾಹ ಸಂಶ್ರುತಮ್ಮೆ, ಹೇ ಅಮರಾಹ ದೇವತೆಗಳೇ, ಇದು ಮಾಡಬೇಕು ಅಂತ ನಾನು ಹಿರಿಯರಿಂದೆಲ್ಲ ಕೇಳಿ ಬಂದಿದ್ದೇನೆ, ಕೇಳಿ ತಿಳಿದಿದ್ದೇನೆ. ಏನು ಮಾಡಬೇಕು ಅಂತಂದ್ರೆ, ನಮ್ಮಂತೆ ಪರರು ನಮಗೆಷ್ಟು ದುಃಖವಾಗುತ್ತೋ ಬಿಸಿಲಿನಲ್ಲಿ ಬಂದಾಗ, ಯಾರಾದರೂ ಅವಮಾನ ಮಾಡಿದಾಗ, ರೋಗ ರುಜಿನಗಳಾದಾಗ, ಹಾಗೆ ಮತ್ತೊಬ್ಬರಿಗೂ ಆಗತ್ತೆ ಅಂತ ತಿಳ್ಕೊಂಡು ಅವರಿಗೆ ನಮ್ಮಿಂದ ಆ ವಿಧವಾದ ದುಃಖವಾಗದಿದ್ದಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಆತ್ಮಸಮಂ ನಯೇತ, ಬಹಳ ಉತ್ತಮವಾದಂತಹ ತತ್ವ ಇದು, ಬಹಳ ಉತ್ತಮವಾದದ್ದು. ಈ ಒಂದು ತತ್ವವನ್ನು ಮನುಷ್ಯ ಜೀವನದಲ್ಲಿ ಪಾಲಿಸ್ತಾನೆ ಅಂತಾದರೆ ಅವನು ದೇವತೆ ಆಗ್ತಾನೆ. ಅವನು ದೇವತೆ ಆಗ್ತಾನೆ. ಯಾಕೆಂದ್ರೆ ಅವನಿಂದ ಕೇವಲ ಪರರಿಗೆ ಸುಖವಾಗತ್ತೆ ಹೊರತು ದುಃಖವಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವನು ಇನ್ನೊಬ್ಬರಿಗೆ ದುಃಖ ಕೊಡುವುದಕ್ಕೆ ಅವನಿಗೆ ಅಪೇಕ್ಷೆ ಇಲ್ಲ. ಯಾವಾಗಲೂ ಪರರು ತನ್ನಂತೆ ಸುಖಿಗಳಾಗಿರಬೇಕು ಅಂತಲೇ ಹಂಬಲಿಸ್ತಾನೆ ಹೊರತು, ಅದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಹೊರತು ತಾನೊಬ್ಬ ಸುಖಿಯಾಗಿರಬೇಕು, ಅವರು ದುಃಖಿ ಆದರೆ ಆಗಲಿ ಅಂತ ಎಂದೆಂದಿಗೆ ಅಂದ್ಕೊಳ್ಳುವುದಿಲ್ಲ. ಆದ್ದರಿಂದಾಗಿ ಇದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಏತತ್ ಕಾರ್ಯಂ ಅಮರಾಹ ಸಂಶ್ರುತಮ್ಮೆ, ಇದು ಮಾಡಬೇಕಾದದ್ದು ಅಂತ ನಾನು ತಿಳಿದಿದ್ದೇನೆ. ಗ್ರಂಥಿಂ ವಿನೀಯ ಹೃದಯಸ್ಯ ಸರ್ವಂ, ಮನುಷ್ಯನಿಗೆ ಒಂದು ಅಭಿಮಾನದ ಒಂದು ಗಂಟಿದೆ, ಬಹಳ ಗಟ್ಟಿಯಾದ ಗಂಟಿದೆ. ಆ ಗಂಟಿನೊಳಗೆ, ಆ ಗಂಟಿನ ಮಧ್ಯದಲ್ಲಿ, ಕೇಂದ್ರದಲ್ಲಿ ತಾನು ಕೂತಾನೆ. ಆ ಗಂಟಿನ ಮಧ್ಯದಲ್ಲಿ ತಾನಿದ್ದಾನೆ. ಆ ಗಂಟಿನ ಒಳಗಡೆನೆ ಉಳಿದವರೆಲ್ಲ, ತನ್ನ ಬಳಗದವರೆಲ್ಲ ಕೂತಿದ್ದಾರೆ. ಗಂಟಿನ ಹೊರಗಿದ್ದವರೆಲ್ಲ ಅಭಿಮಾನರಹಿತರು, ಅವರೆಲ್ಲ ದುಃಖ ಪಡಲಿ. ಗಂಟಿನ ಒಳಗಿದ್ದವರು ಅಭಿಮಾನ ಪಡಬಾರದು. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಬಂಧು ಬಳಗ, ತನ್ನ ಆತ್ಮೀಯ ಮಿತ್ರರು, ಅವರೆಲ್ಲ ತನ್ನವರು, ಅವರು ದುಃಖ ಪಡಬಾರದು. ಹಾಗಾಗಿ ಆ ಗಂಟು ಇದ್ದದ್ದಕ್ಕೆ, ಗಂಟು ಅಂದ್ರೇನು? ಬಂಧ. ಬಂಧ ಅಂದ್ರೇನು? ಅಭಿಮಾನ. ಅಭಿಮಾನ ಸಂಬಂಧ. ಈ ಅಭಿಮಾನ ಸಂಬಂಧ ಗಂಟು ಏನೇನು ಬಿದ್ದಿದೆಯೋ
ಅದರೊಳಗೆ ಸೇರಿಕೊಂಡವರು ಯಾರೋ ಅವರು ಮಾತ್ರ ದುಃಖ ಪಡಬಾರದು ಅಂತ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ ಸದಾಕಾಲ. ಗಂಟಿನ ಹೊರಗಿದ್ದವರಿಗೂ ಯಾರು ಏನು ದುಃಖವಾದರೂ ಕೂಡ ನಮಗೆ ಎಚ್ಚರವಿಲ್ಲ, ನಮಗೆ ಪರದೇ ಇಲ್ಲ. ಹಾಗಾಗಬಾರದು. ಧೃತಿ ಶಮ ಸತ್ಯ ಧರ್ಮಾನುವೃತ್ತಿ, ಧೈರ್ಯ, ಶಮ ಮನಸ್ಸಿನ ಚಿತ್ತ ಸಮಾಧಾನ ಅಥವಾ ಭಗವನ್ನಿಷ್ಠೆ, ಜೊತೆಗೆ ಸತ್ಯ ಹಾಗೂ ಧರ್ಮ, ಇವುಗಳನ್ನು ಸದಾಕಾಲ ಅನುವರ್ತನ ಮಾಡು, ಯಾವಾಗಲೂ ಅನುಷ್ಠಾನ ಮಾಡು. ಆಕ್ರೋಶ್ಯಮಾನೋ ನಾಕ್ರೋಶೇದ್ ಮನ್ನುರೇವತಿ ತಿಕ್ಷತಃ ಆಕ್ರೋಷ್ಟಾರಂ ನಿರ್ದಹತಿ ಸುಕೃತಂ ಚಾಸ್ಯ ವಿಂದತಿ. ಯಾರೋ ಒಬ್ಬವನು ಬೈತಾನೆ ನಮ್ಮನ್ನ, ಹಂಸ ಪರಮಹಂಸ ಹೇಳುವ ಮಾತು. ಯಾರೋ ಒಬ್ಬ ಬೈತಾನೆ ನಮ್ಮನ್ನ, ಬೈದಾಗ ಪ್ರತಿಯಾಗಿ ಆಕ್ರೋಶ ಮಾಡುವುದು ಸರಿಯಲ್ಲ, ಏನೂ ಕಾರಣವಿಲ್ಲ. ಪ್ರತಿಯಾಗಿ ಆಕ್ರೋಶ ಮಾಡಿದೆಯೋ, ಅವನು ಆಕ್ರೋಶ ಮಾಡಿದ, ನೀನು ಆಕ್ರೋಶ ಮಾಡಿದಿ, ಅವನು ಸಿಟ್ಟು ಮಾಡಿದ, ನೀನು ಕೋಪ ಮಾಡಿದಿ, ಮುಗಿದೋಯ್ತು, ಕ್ಯಾನ್ಸಲ್ ಆಯ್ತು. ನೀನು ಆಕ್ರೋಶ ಮಾಡದೇ ಇದ್ರೆ ನಿನಗೆ ಬಹಳ ದೊಡ್ಡ ಲಾಭ ಇದೆ. ಏನದು? ಅವನು ಸಿಟ್ಟು ಮಾಡಿದ, ನೀನು ಸಿಟ್ಟು ಮಾಡಿದೆ, ಅದನ್ನು ಸಹನದಿಂದ ಪ್ರೀತಿಯಿಂದ ಸ್ವೀಕಾರ ಮಾಡಿದಿ. ಸ್ವೀಕಾರ ಮಾಡಿದ್ದಾದರೆ ಅವನ ಪುಣ್ಯವನ್ನು ನೀನು ಪಡೆದು ಬಿಡ್ತಿ. ಅವನು ಎಷ್ಟು ಪುಣ್ಯವಿದೆಯೋ, ಅವನು ಎಷ್ಟು ಕೋಪಿಸಿಕೊಂಡಾನೋ, ನೀನು ಎಷ್ಟು ಸಣ್ಣ ಅಪರಾಧವನ್ನು ಮಾಡಿದ್ದಿ, ಅವನು ಕೋಪಿಸಿಕೊಂಡದ್ದನ್ನು ಸಹನೆ ಮಾಡಿಬಿಟ್ಟಿ, ಅದಕ್ಕೆ ತಕ್ಕಂತೆ ಅವನ ಪುಣ್ಯವನ್ನು ನೀನು ನಿನ್ನ ಜೋಳಿಗೆಗೆ ಹಾಕೋತಿ. ಹಾಗಾಗಿ ಆಕ್ರೋಶ್ಯಮಾನ ನಾಕ್ರೋಶೇತ್ ಮನ್ಯುರೇವ ತಿತಿಕ್ಷತಃ. ಯಾರು ಸಹನೆ ಮಾಡ್ತಾನಲ್ಲ ಅವನು ಇನ್ನೊಬ್ಬನ ಪುಣ್ಯವನ್ನೆಲ್ಲ ಪಡೆದು ಬಿಡ್ತಾನೆ, ಏನು ಉಳಿಯುವುದಿಲ್ಲ, ಖಾಲಿ. ದಾನ ಕೊಟ್ಟವರು ಯಾವ ರೀತಿಯಾಗಿ ಪುಣ್ಯವನ್ನು ಗಳಿಸಿ ಬಿಡ್ತಾರೆ, ಹಾಗೆ ಸಹನೆ ಮಾಡಿದವನು ಕೂಡ ಕೋಪಿಸಿಕೊಂಡ ವ್ಯಕ್ತಿಯ ಪುಣ್ಯವನ್ನೆಲ್ಲ ಪಡೆದು ಬಿಡುತ್ತಾನೆ. ಆದ್ದರಿಂದಾಗಿ ಆಕ್ರೋಶ್ಯಮಾನೋ ನಾಕ್ರೋಶೇತ್ ಮನ್ಯುರೇವ ತಿತಿಕ್ಷತಃ ಆಕ್ರೋಷ್ಟಾರಂ ನಿರ್ದಹತಿ ಸುಕೃತಂ ಚಾಸ್ಯ ವಿಂದತಿ. ಸಹನೆ ಮಾಡುವ ವ್ಯಕ್ತಿಯ ಕುರಿತು ಮಾಡಿದ ಕೋಪ ಅವನನ್ನೇ ಸುಟ್ಟಾಕತ್ತೆ, ಕೋಪಿಸಿಕೊಂಡವನನ್ನೇ ಸುಟ್ಟಾಕ್ತದೆ, ಅಲ್ಲದೆ ಅವನ ಪುಣ್ಯವನ್ನೆಲ್ಲ ಇವನು ಪಡೆದು ಬಿಡ್ತಾನೆ. ನಾಕ್ರೋಶಿ ಸ್ಯಾನ್ ಅವಮಾನೀ ಪರಸ್ಯ ಮಿತ್ರದ್ರೋಹಿ ನೋತ ನೀಚೋಪಸೇವಿ. ಇನ್ನೊಬ್ಬರ ಮೇಲೆ ಆಕ್ರೋಶ ಮಾಡಿ ತಾನು ತನ್ನ ಪುಣ್ಯವನ್ನು ಕಳ್ಕೊಳ್ಳೋದಕ್ಕೆ ಅರ್ಥವಿಲ್ಲ. ಒಂದು, ನವಮಾನೀ ಪರಸ್ಯ, ಇನ್ನೊಬ್ಬರನ್ನ ಎಂದೆಂದಿಗೆ ಅವಮಾನ ಮಾಡುವುದಲ್ಲ. ಮಾಡಿದ ತಪ್ಪಿಗೆ ಶಾಸನ ಮಾಡುವ ಅಧಿಕಾರ ಉಂಟು, ಆದರೆ ಅವಮಾನ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಯಾರೂ ಎಂದೆಂದಿಗೂ ಅವಮಾನ ಮಾಡತಕ್ಕದ್ದಲ್ಲ. ಶಾಸ್ತ್ರ ಹೇಳ್ತದೆ, ನಾಕ್ರೋಶಿ ಸ್ಯಾನ್ ಅವಮಾನೀ ಪರಸ್ಯ ಮಿತ್ರದ್ರೋಹಿ ನೋತ ನಿಜೋಪಸೇವಿ. ಮಿತ್ರ ಸ್ನೇಹ ಒಬ್ಬವನು ಇಟ್ಕೊಂಡಿದ್ದಾನೆ, ತುಂಬ ಸ್ನೇಹಿತನ ಇದ್ದಾನೆ, ಅವನ ಸ್ನೇಹಕ್ಕೆ ಬೆಲೆ ಇಲ್ಲದಂತೆ ಅದನ್ನು ತಿರಸ್ಕಾರ ಮಾಡಿ, ಅವನು ವಿಶ್ವಾಸ ಇಟ್ಟಿರ್ತಾನೆ, ಆ ವಿಶ್ವಾಸವನ್ನು ಘಾತ ಮಾಡಿ, ಹೊಲ ಮನೆಯಲ್ಲೆಲ್ಲ ನಿಮ್ಮನ್ನು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀನಿ, ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೆ, ನಿನ್ನೆಲ್ಲ ವ್ಯವಸ್ಥೆ ಮಾಡಿಕೋ ಅಂತ ಹೇಳಿ, ಆ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದರೆ ಮಿತ್ರದ್ರೋಹವಾಗಲಿಲ್ಲ, ಇಲ್ಲದೇ ಇದ್ರೆ ಮಿತ್ರದ್ರೋಹವಾಯಿತು. ಮಹಾನರ್ಥ, ಮಹಾಪಾಪ. ಎಂದೆಂದಿಗೂ ಮಿತ್ರದ್ರೋಹ, ಅದಕ್ಕೆ ಉದ್ಧಾರವಿಲ್ಲ. ನೋತ ನೀಚೋಪಸೇವಿ, ನೀಚರಾದವರನ್ನ ಶೂದ್ರಾದಿಗಳನ್ನು ಸೇವೆ ಮಾಡಲಿಕ್ಕಿಲ್ಲ. ಜಾತಿಯಲ್ಲಿ ತಾನು ಉತ್ಕೃಷ್ಟನಾದವನು ಅಧಮರ ಪಾದಸೇವೆ ಮಾಡಿದೆ, ಹಾಸಿಗೆ ಹಾಸಿದೆ, ಅವರ ಕಸಗುಡಿಸಿದೆ, ಮನೆ ತೊಳೆದೆ, ಇದನ್ನೆಲ್ಲ ಕೆಲಸ ಮಾಡಲಿಕ್ಕಿಲ್ಲ. ನಚಾಭಿಮಾನಿ ನಚ ಹೀನವೃತ್ತ ರೂಕ್ಷಾಂ ವಾಚಂ ರುಷತೀಂ ವರ್ಜಯೀತ. ತಾನು ಸ್ವಯಂ ಅಭಿಮಾನಿಯಾಗಿರಬಾರದು, ಅಹಂಕಾರ ಪಡಬಾರದು, ಹೀನವಾದ ವೃತ್ತವನ್ನ ಮಾಡಬಾರದು, ನಿಷ್ಠುರವಾದ ಮಾತುಗಳನ್ನು ಆಡಬಾರದು. ಮರಮಾಣ್ಯಸ್ತೀನಿ ಹೃದಯಂ ತಥಾಮೂನ್ ರೂಕ್ಷಾವಾಚೋ ನಿರ್ದಹಂತೀಹ ಪುಂಸಾಂ. ಮನುಷ್ಯನಿಗೆ ಹೇಳ್ತಾರೆ, ಶಸ್ತ್ರಾಸ್ತ್ರಗಳಿಂದ ಕಡಿದ್ರೆ ಸ್ವಲ್ಪ ನೋವಾಗತ್ತೆ, ಆದರೆ ನಿಷ್ಠುರವಾದ ಮಾತಿನಿಂದ ಅವನನ್ನೇನಾದರೂ ಭರ್ತ್ಸನೆ ಮಾಡಿದರೆ ಅದು ಬಹುಕಾಲದವರೆಗೆ ಆ ನೋವಿರ್ತದೆ. ಆ ದುಃಖ ಸುಲಭವಾಗಿ ಮಾಯುವುದಿಲ್ಲ, ಗುಣವಾಗುವುದಿಲ್ಲ, ಹೋಗುವುದಿಲ್ಲ. ಆದ್ದರಿಂದ ನಿಷ್ಠುರವಾದ ಮಾತುಗಳನ್ನು ಆಡಬೇಡ, ಅವಮಾನ ಮಾಡಿ ಮನಸ್ಸಿಗೆ ನೋವು ಮಾಡಬೇಡ. ಅಲಕ್ಷ್ಮೀಕತಮಂ ಜನಾನಾಂ ಮುಖೇ ನಿಬದ್ಧಾಂ ನಿರೃತಿಂ ವೈವಹಂತಂ. ಮಹಾ ಅಲಕ್ಷ್ಮೀಕತಮ, ಮಹಾ ಅರಿಷ್ಟ,
ಅತ್ಯಂತ ಅಮಂಗಳವಾದದ್ದು. ಅತ್ಯಂತ ಅಮಂಗಳವಾದದ್ದು. ಏನು ಅಮಂಗಳ ಅದು? ಬಾಯಿಯಲ್ಲಿರುವಂತಹ ಅವಾಚ್ಯವಾದ ಶಬ್ದ, ಪರರಿಗೆ ಅವಮಾನ ಮಾಡುವ ಶಬ್ದಾತು, ರೂಕ್ಷವಾದ ನಿಷ್ಠುರವಾದ ವಚನ, ಅದು ಅತ್ಯಂತ ಅಮಂಗಳ. ಕೆಲವರು ಅದನ್ನು ಅಭಿಮಾನದಿಂದ ತಮ್ಮ ನಾಲಿಗೆಯಲ್ಲಿ ಇಟ್ಕೋತಾರೆ. ಯಾವಾಗಲೂ ಯಾರನ್ನು ಕೇರ್ ಮಾಡೋದಿಲ್ಲ ರೀ, ನಾನು ಮಹಾನ್ ನಿಷ್ಠುರ, ನಾನು ಹೇಳ್ಕೋತಾರೆ, ಬಹಳ ಹೇಳ್ಕೋತಾರೆ ತಾವು, ಅದು ದೊಡ್ಡ ತಮ್ಮ ಗೌರವ ಅಂತ. ತಪ್ಪದು, ಮೂರ್ಖತನ ಅದು. ಎಂದೆಂದೇ ನಿಷ್ಠುರ ಮಾತಾಡುವುದರಲ್ಲಿ ಅರ್ಥವಿಲ್ಲ. ನಿಷ್ಠುರ ಮಾತಾಡುವುದರಿಂದ ಅಲಕ್ಷ್ಮೀಕತನಂ, ಅತ್ಯಂತ ದರಿದ್ರ ಲಕ್ಷಣ ಅದು. ಸರ್ವಥಾ ಕೆಟ್ಟದ್ದು, ಒಳ್ಳೆಯದಲ್ಲ. ವಿರಿಚ್ಯಮಾನೋಪ್ಯತಿರಿಚ್ಯಮಾನ ವಿದ್ಯಾತ್ ಕವಿ ಸುಕೃತಂ ಮೇ ದಧಾತಿ ಯದಿ ಸಂತಂ ಸೇವತಿ ಯದ್ಯ ಸಂತಂ ತಪಸ್ವಿನಂ ವಾ ಯದಿ ಸ್ಥೇನಮೇವ ವಾಸೋ ಯಥಾ ರಂಗವಶಂ ಪ್ರಯಾತಿ ತಥಾ ಸತೇಷಾಂ ವಶಮಭ್ಯುಪೈತಿ. ಬಟ್ಟೆ ಯಾವ ಬಣ್ಣದ ಜೊತೆಗೆ ಇಡ್ತೀರೋ ಆ ಬಣ್ಣವಾಗತ್ತೆ. ಬಟ್ಟೆಗೆ ಸ್ವಂತ ಬಣ್ಣ ಇಲ್ಲ, ಕೊಟ್ಟ ಬಣ್ಣವೇ ಅದಕ್ಕೆ. ಹಾಗೆ ಮನುಷ್ಯನ ಮನಸ್ಸಿಗೆ ಸಂಸ್ಕಾರ, ಯಾರ ಜೊತೆಗೆ ಯಾರ ಸ್ನೇಹದಲ್ಲಿ ಇಡ್ತೀರೋ ಅದಕ್ಕೆ ತಕ್ಕಂತೆ ಸಂಸ್ಕಾರಗಳು ಬರ್ತದೆ, ಅದಕ್ಕೆ ತಕ್ಕಂತೆ ಮನಸ್ಸಿನಲ್ಲಿ ಪರಿಣಾಮಗಳಾಗತ್ತೆ. ಕೆಟ್ಟ ಜನರ, ಕೆಟ್ಟ ವಾದಗಳ, ಕೆಟ್ಟ ದುರ್ವಿಚಾರಗಳ, ನಾನಾ ವಿಧವಾದಂತಹ ಅಬದ್ಧ ಮಾತುಗಳನ್ನು ನಾವು, ಅವುಗಳ ಸಂಸ್ಕಾರ, ಅದರ ಒಡನಾಟ, ಅದರ ಸಂಪರ್ಕ ನಮಗೆ ತುಂಬ ಇತ್ತು ಅಂತಂದ್ರೆ ಅದೇ ದುರ್ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತದೆ. ಗಿಳಿಯಂಥ ಗಿಳಿ, ಕಟಕರ ಮನೆಯ ಗಿಳಿ ಆಡುವ ಮಾತೇ ಬೇರೆ, ಸಾಧು ಸಜ್ಜನದ ಮನೆಯಲ್ಲಿರುವಂತಹ ಗಿಳಿ ಆಡುವ ಮಾತೇ ಬೇರೆ. ಹಾಗೆ ಮನಸ್ಸು ಅದೇ ರೀತಿಯಾಗಿರ್ತದೆ. 4 ಜನ ಅಂಥ ವ್ಯಕ್ತಿಗಳ ಜೊತೆಗೆ ಸಹವಾಸ ಮಾಡಿಬಿಟ್ರೆ ಅದೇ ಯಾವಾಗಲೂ ವಿಚಾರಗಳು ಬರ್ತಾ ಇರ್ತದೆ, ಕೆಟ್ಟ ವಿಚಾರಗಳೇ ಬರ್ತದೆ. ಹಾಗಾಗಿ ಅಸಜ್ಜನರ ಸಹವಾಸ ಮಾಡಿದರೆ ದುರ್ವಿಚಾರ ಬರುತ್ತೆ, ಸಜ್ಜನರ ಸಹವಾಸವನ್ನು ಮಾಡಿದರೆ ಸದ್ವಿಚಾರ ಬರುತ್ತದೆ. ಆದ್ದರಿಂದ ಯಾವುದು ಬೇಕು ನೋಡು, ಅದಕ್ಕೆ ತಕ್ಕಂತೆ ಮಾಡು. ಆದ್ದರಿಂದ ಕೆಟ್ಟ ಜನರ ಸಹವಾಸವನ್ನು ಸರ್ವಥಾ ಮಾಡಲಿಕ್ಕಿಲ್ಲ. ಏಕಾಗ್ರವಾಗಿ, ಏಕಾಕಿಯಾಗಿ, ಏಕಾಂತದಲ್ಲಿ ಒಬ್ಬನಿದ್ರೆ ಚಿಂತೆ ಇಲ್ಲ. ಆದರೆ ಯಾವ ಗೆಳೆಯರೂ ಸರಿಯಲ್ಲ. ದುರ್ಜನರು ಗೆಳೆಯರಾಗಿ ಬಿಟ್ರೆ ಮನುಷ್ಯನ ಹಾನಿ ಬಹಳ ಇದೆ. ತಪಸ್ವಿನಂಬ ಯದಿಸ್ತೇನಮೇವ, ತಪಸ್ವಿಗಳ ಸಹವಾಸವನ್ನು ಮಾಡಿದರೆ ಆ ವ್ಯಕ್ತಿ ತಪಸ್ವಿ ಆಗ್ತಾನೆ, ವ್ಯಕ್ತಿ ತಪಸ್ವಿ ಆಗ್ತಾ ಹೋಗ್ತಾನೆ. ಅದು ಏನೋ ಎಂತೋ, ಅದು ಇಟ್ ಇಸ್ ಆಲ್ ಕಾಂಟೇಜಿಯಸ್. ಹಾಗಾಗಿ ಅದು ಸಾಂಸರ್ಗಿಕವಾಗಿರುವಂತಹ ಗುಣ, ಸಾಂಸರ್ಗಿಕವಾದ ದೋಷ. ಇಷ್ಟೇ. ಒಳ್ಳೆಯ ಗುಣ ಬರುವುದು ಬಹಳ ತಡವಾಗಿ ಬರ್ತದೆ, ದುರ್ಗುಣ ಬರುವುದು ಶೀಘ್ರದಲ್ಲಿ ಬರ್ತದೆ. ಇರಲಿ, ಅಂತೂ ಅವರವರ ಸಹವಾಸದಿಂದ ದೋಷವಾಗಲಿ ಗುಣವಾಗಲಿ ಬರ್ತದೆ, ಬರೋದಿಲ್ಲ ಅಂತಿಲ್ಲ. ಆದ್ದರಿಂದ ಹುಷಾರಾಗಿ ದುರ್ಜನರ ಸಹವಾಸದಿಂದ ದೂರದಲ್ಲಿ ಪರಿಹಾರ ಮಾಡುವುದು ಲೇಸು. ವಾಸೋ ಯಥಾರಂಗ ವಶಂ ಪ್ರಯಾತಿ ತಥಾ ಸತೇಷಾಂ ವಶಮಭ್ಯುಪೈತಿ. ವಶನಾಗಿ ಬಿಡುತ್ತಾನೆ. ಅವರು ಹೇಳುವ ವಾದಗಳೆಲ್ಲ ಮನಸ್ಸಿಗೆ ಹಿಡಿಸ್ತಾ ಹೋಗ್ತದೆ. ಏನು ಪ್ರಯೋಜನ, ಏನು ಉದ್ಧಾರವಾಯಿತು? ಆದ್ದರಿಂದ ದುರ್ಜನರ ಸಹವಾಸದಲ್ಲಿ ಸರ್ವಥಾ ಇರತಕ್ಕದ್ದಲ್ಲ. ಅತಿವಾದಂ ನ ಪ್ರವದೇನ್ನಾತಿವಾನ್ ನ ಮಾದಯೇತ್ ಯೋನಾಹತ ಪ್ರತಿಹನ್ಯಾನ್ನ ಘಾತಯೇತ್. ಎಷ್ಟು ಅದ್ಭುತವಾದ ಮಾತು ನೋಡಿ. ಹಂತುಂಚಯೋ ನೆಚ್ಛತಿ ಪಾಪಕಂ ವೈ ತಸ್ಮೈ ದೇವಾ ಸ್ಪೃಹಯಂತಿ ಆಗತಾಯ. ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡಬೇಕು ಅಂತ ಯಾರ ಅಪೇಕ್ಷೆ ಪಡುವುದಿಲ್ಲ, ತನ್ನಷ್ಟಕ್ಕೆ ತಾನಿರ್ತಾನೆ, ಸಾಧ್ಯವಿದ್ರೆ ಪರೋಪಕಾರ ಮಾಡ್ತಾನೆ. ಅಂಥವನು ಬಂದ್ರೆ ಬರ್ಲಿ, ಅವನು ಬರಲಪ್ಪ ದೇವಲೋಕಕ್ಕೆ. ಯಾರು ಯಜ್ಞಯಾಗ ಮಾಡಿ ಸ್ವರ್ಗವನ್ನು ಭೋಗಿಸುವುದಕ್ಕೆ ಬರ್ತಾರೆ ನೋಡಿ, ಅವರಿಗೆ ಸ್ವಾಗತ ಕಮ್ಮಿ. ಇನ್ನೊಬ್ಬರಿಗೆ ಪೀಡೆ ಕೊಡದೆ ಯಾರು ಪುಣ್ಯವನ್ನು ಗಳಿಸಿದ್ದಾರೆ ಸ್ವರ್ಗವನ್ನು ಪಡಿತಾರೆ, ಅಂಥವರು ಸ್ವರ್ಗಕ್ಕೆ ಬಂದಾಗ ವಿಶೇಷವಾದ ಸತ್ಕಾರ ಪುರಸ್ಕಾರ, ಅವರಿಗೆ ಸ್ವಾಗತ. ಆದ್ದರಿಂದ ಇನ್ನೊಬ್ಬರಿಗೆ ಪೀಡೆಯನ್ನು ಮಾಡದೆ ನಾವು ಪುಣ್ಯವನ್ನು ಗಳಿಸುವುದರಲ್ಲಿ ಬಹಳ ಹೆಚ್ಚು ಶ್ರೇಯಸ್ಸಿದೆ. ಇನ್ನೊಬ್ಬರಿಗೆ ಪೀಡೆ ಕೊಟ್ಟು ಗಳಿಸಿದ ಪುಣ್ಯವಾಗಿರಬಹುದು, ಆದರೆ ಅದು ಹಿತವಲ್ಲ, ಅದು ಒಳ್ಳೆಯದಲ್ಲ. ಅವ್ಯಾಹೃತಂ ವ್ಯಾಹೃತಾಶ್ರಯ ಆಹುಹು ಸತ್ಯಂ ವದೇ ವ್ಯಾಹೃತಂ ತದ್ವಿತೀಯಂ. ಮಾತಾಡದೇ ಇರೋದು ಉತ್ತಮ, ಮಾತಾಡೋದಕ್ಕಿಂತಲೂ ಮಾತೇ ಆಡದೇ ಇರೋದು ಉತ್ತಮ. ಮಾತಾಡೋದಾಗಿದ್ರೂ ಸತ್ಯವನ್ನು ಮಾತಾಡುವುದು ಉತ್ತಮ. ಸತ್ಯವನ್ನು ಮಾತಾಡಿದ್ರೊಳಗೂ ಪ್ರಿಯ ಅಪ್ರಿಯಗಳಲ್ಲಿ ಪ್ರಿಯವನ್ನು ಮಾತಾಡುವುದು ಉತ್ತಮ. ಸತ್ಯ ಪ್ರಿಯ
ಆಗಿದ್ರೂ ಕೂಡ ಅದು ಅಧರ್ಮ್ಯ ಮತ್ತು ಧರ್ಮ್ಯ, ಧರ್ಮಯುಕ್ತ ಧರ್ಮರಹಿತ ಆಗಿದ್ರೆ ಧರ್ಮರಹಿತವಾದದ್ದನ್ನು ಬಿಟ್ಟು ಧರ್ಮಯುಕ್ತವಾದ ಹಿತವಾದ ಮಾತುಗಳನ್ನಾಡುವುದು ಉತ್ತಮ. ಆದ್ದರಿಂದ ಸತ್ಯ ಹಿತ ಧರ್ಮ್ಯ, ಸತ್ಯ ಪ್ರಿಯ ಮತ್ತು ಧರ್ಮ್ಯ, ಸತ್ಯ ಪ್ರಿಯ ಮತ್ತು ಧರ್ಮ್ಯ ಈ ತರಹದ ಮಾತುಗಳನ್ನಾಡಬೇಕು ಆಡುವುದಾದರೆ. ಇಲ್ಲದೆ ಇದ್ರೆ ಆಡದೆ ಸುಮ್ಮನೆ ಇರು, ಮೌನವಾಗಿದ್ದು ಬಿಡು. ಮಾತಾಡ್ಲಿಕ್ಕೆ ಬರುವುದಿಲ್ಲ ನಿನಗೆ, ಆಡಿದರೆ ಸುಳ್ಳೇ ಮಾತಾಡ್ತೀಯ, ಮಾತೇ ಆಡಬೇಡ, ಮೌನವಾಗಿದ್ದು ಬಿಡು, ಸುಮ್ಮನಿದ್ದು ಬಿಡು. ಯಾಕೆ ಮಾತಾಡ್ತಿ? ಸುಳ್ಳು ಮಾತಾಡಿ ಪ್ರಯೋಜನ ಏನು? ಪ್ರಿಯಂ ವದೇದ್ಯಾಹೃತಂ ತತ್ ತೃತೀಯಂ ಧರ್ಮ್ಯಂ ವದೇದ್ಯಾಹೃತಂ ತಚ್ಚತುರ್ಥಂ ಯಾದೃಶೈ ಸನ್ನಿಮಿಷತೆ ಯಾದೃಶಾಂಶ್ಚೋಪಸೇವತೆ ಯಾದೃಗಿಚ್ಛೆಚ್ಚ ಭವಿತುಂ ತಾದೃಗ್ಭವತಿ ಪುರುಷಃ. ಯಾದೃಶೈ ಸನ್ನಿವಿಷತೆ, ಯಾವ ವಿಧವಾದ ವ್ಯಕ್ತಿಗಳ ಜೊತೆಗೆ ಮಲಗ್ತಾನೆ, ಕೂಡ್ತಾನೆ, ಇರ್ತಾನೆ, ವ್ಯವಹಾರ ಮಾಡ್ತಾನೆ, ಏನು ಓದ್ತಾನೆ, ಯಾರ ಸಂಪರ್ಕದಲ್ಲಿರ್ತಾನೆ, ಅವರಂತೆ ಅವರ ಹೇಳಿದಂತೆ ಸ್ವಭಾವವಾಗ್ತದೆ ಮನುಷ್ಯನ ಸ್ವಭಾವ ಬಹಳ ವಿಚಿತ್ರವಾಗಿದೆ. ಮನಸ್ಸು ಬಹಳ ಫೋಟೋಜೆನಿಕ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಏನ್ ಗ್ರಹಿಸ್ತದೋ, ಏನ್ ನೋಡ್ತದೋ ಅದನ್ನು ಗ್ರಹಿಸ್ತದೆ, ಏನ್ ಗ್ರಹಿಸ್ತದೋ ಅದನ್ನು ಉಳಿಸ್ಕೋತದೆ. ತತ್ರಾಪಿ ವಿಶೇಷವಾಗಿ ಕೆಟ್ಟದ್ದನ್ನು ನೋಡಿತೋ ಅದನ್ನು ಗ್ರಹಿಸ್ತದೆ, ಗ್ರಹಿಸಿತೋ ಅದನ್ನು ಉಳಿಸ್ಕೊಳ್ತದೆ. ಹಾಗಾಗಿ ಮನಸ್ಸಿಗೆ ಕೆಟ್ಟದ್ದರ ಸಂಪರ್ಕವನ್ನು ಮಾಡಿಸಿಕೊಡಬೇಡ, ಸಾತ್ವಿಕರ ಸಜ್ಜನರ ಸಹವಾಸದಲ್ಲಿಡು. ಯಾದೃಶೈ ಸನ್ನಿವಿಷತೆ ಯಾದೃಶಾಂಶ್ಚೋಪಸೇವತೆ ಯಾದೃಗಿಚ್ಛೆಚ್ಚ ಭವಿತುಂ ತಾದೃಗ್ಭವತಿ ಪುರುಷಃ. ಮನುಷ್ಯ ಹಾಗೆ ಆಗುವುದು ಅವನ ನಿಶ್ಚಯ. ಮನುಷ್ಯನ ಸಂಕಲ್ಪ ಮೊದಲಿಗೆ, ಅದಕ್ಕೆ ಯಾದೃಗಿಚ್ಛೆಚ್ಚ ಭವಿತುಂ. ಮನುಷ್ಯ ಸಂಕಲ್ಪ ಏನ್ ಮಾಡ್ತಾನೆ ಅದಕ್ಕೆ ತಕ್ಕಂತೆ ಆಗ್ತಾನೆ. ಮನುಷ್ಯನಿಗೆ ಒಳ್ಳೆ ಸಂಕಲ್ಪ ಬೇಕು, ಆಗುವುದು ಏನೇ ಆಗಲಿ ಒಳ್ಳೆ ಸಂಕಲ್ಪ ಬೇಕು. ಒಳ್ಳೆ ಸಂಕಲ್ಪ, ಮನುಷ್ಯ ಮಾಡಿದ ಸಂಕಲ್ಪಕ್ಕೆ ವಿರುದ್ಧವಾಗಿ ಮನುಷ್ಯ ಮಾಡುವುದಿಲ್ಲ, ಪ್ರಾಯಃ ಮಾಡುವುದಿಲ್ಲ. ಕೆಲವೊಮ್ಮೆ ಹಠಾತ್ತಾಗಿ ಆಗಬಹುದು, ಆದರೆ ಪ್ರಾಯಃ ಮಾಡುವುದಿಲ್ಲ. ಆಯ್ತಲ್ಲ, ಅಷ್ಟಾದರೂ ಉಳಿತು, ಪಾಪ ಅವನಿಂದ ಘಟಿಸುವುದು ಉಳಿತು. ಹಾಗಾಗಿ ಬೆಳಿಗ್ಗಿಂದ ತಾನು ಸಂಕಲ್ಪ ಮಾಡುವಾಗ, ಅದಕ್ಕಾಗಿ ನಮ್ಮಲ್ಲಿ ಒಂದು ಮಾತು ಹೇಳುವುದು, ಟೀಕಾಕೃತ್ ಪಾತ್ರ ಹೇಳ್ತಾರೆ ಪದ್ಯಮಾಲಾದಲ್ಲಿ, ಭಗವನ್ಯನ್ಮಯ ಕಾರ್ಯಂ ಶುಭಂ ಕಾರಯಸಿ ಪ್ರಭೋ ತತ್ಸರ್ವಂ ವಿಷ್ಣು ಪೂಜಾಸ್ತು ತವದೇವ ಪ್ರಸಾದತಃ. ಭಗವಂತ, ನಾನು ಮಾಡುವ ಸರ್ವ ಕರ್ಮಗಳು ಕೂಡ ಶುಭವಾದ ಕರ್ಮಗಳು, ನಿನ್ನ ಸೇವೆಯಾಗಲಿ, ನಿನ್ನ ಪೂಜೆಯಾಗಲಿ. ಬೆಳಿಗ್ಗೆದ್ದ ತಕ್ಷಣಕ್ಕೆ ಮೊದಲು ಮಾಡಬೇಕಾದ ಸಂಕಲ್ಪ ಇದು. ಪರಮಾತ್ಮ, ನಿನ್ನ ಪೂಜೆಯನ್ನು ನನ್ನಿಂದ ಮಾಡಿಸು, ಬೇರೆ ಇನ್ನೇನು ಮಾಡಿಸಬೇಡ. ಇದು ಸಂಕಲ್ಪವಾದರೆ ಮನುಷ್ಯನಿಗೆ ಕನಿಷ್ಠ 1000 ಪಾಪಗಳಲ್ಲಿ 10 ಪಾಪವಾದರೂ ಕಮ್ಮಿ ಆಗತ್ತೆ. ಮನುಷ್ಯ ಆಲೋಚನೆ ಮಾಡ್ತಾನೆ, 10 ಬಾರಿ ಆಲೋಚನೆ ಮಾಡ್ತಾನೆ, ನಾನು ಮಾಡಿದ ಈ ಕರ್ಮ ಭಗವತ್ ಪ್ರೀತಿಗೆ ಸಾಧನವೋ, ಭಗವಂತನ ಪೂಜೆ ಆಗತ್ತೋ ಆಗೋದಿಲ್ವೋ ಅಂತ ಆಲೋಚನೆ ಮಾಡ್ತಾನೆ. ಹಾಗಾಗಿ ಮನುಷ್ಯನಿಗೆ ಆ ಎಚ್ಚರ ಬರಬೇಕಾದರೆ ಸಂಕಲ್ಪ ಬೇಕು. ಗಾಂಧೀಜಿಯವರು 11 ಸಂಕಲ್ಪಗಳನ್ನು, ಪ್ರತಿಜ್ಞೆಗಳನ್ನು ಇಟ್ಟಿದ್ರು ತಮ್ಮ ಸಾಬರಮತಿ ಆಶ್ರಮದಲ್ಲಿ. ಯಾರು 100 ಜನ ಆಶ್ರಮವಾಸಿಗಳು, ಯಾರೇ ಆಶ್ರಮವಾಸಿ ಬರಲಿ, ಮೊದಲು ಅದನ್ನು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ಒಳಗೆ ಪ್ರವೇಶ. ಸಂಕಲ್ಪ ಮಾಡಿ ಪ್ರವೇಶ ಮಾತ್ರವಲ್ಲ, ಪ್ರತಿನಿತ್ಯ ಬೆಳಗಿನ ಜಾವ ದೇವರ ಹತ್ರ ಸಂಕಲ್ಪವನ್ನು ಮಾಡಬೇಕದನ್ನು. ಇಟ್ ಶುಡ್ ಬಿ ರಿನ್ಯೂಡ್. ಪ್ರತಿನಿತ್ಯವೂ ಅದರ ರಿನ್ಯೂವಲ್ ಆಗಬೇಕು, ಹೊಸತನ ಬರಬೇಕು. ಈ ಸಂಕಲ್ಪವನ್ನು ನಾನು ಮಾಡಿದ್ದೆ, ನಿನ್ನೆ ನಾನು ಸಂಕಲ್ಪ ಮಾಡಿದ್ದೆ, ಮೊನ್ನೆ ಮಾಡಿದ್ದೆ, ಬಂದ ವರ್ಷ ಮಾಡಿದ್ದೆ, ಇವತ್ತಿಗೆ 7-8 ವರ್ಷಗಳಾಯಿತು ನಾನು ಈ ಸಂಕಲ್ಪ ಮಾಡಿದ್ದೆ ಅಂತ ನಿತ್ಯದಲ್ಲೂ ಎಚ್ಚರ ಇರಬೇಕು. ಆ ಸಂಕಲ್ಪದಿಂದಲೇ ನಾನು ಇಲ್ಲಿ ಬಂದದ್ದು, ಕಾಲಿಟ್ಟದ್ದು, ನನಗಿಲ್ಲಿರುವುದಕ್ಕೆ ಅಧಿಕಾರ ಕೊಟ್ಟದ್ದು ಈ ಸಂಕಲ್ಪಗಳ ಮೂಲಕ ನಿಮಿತ್ತವಾಗಿ. ಈ ಸಂಕಲ್ಪದಲ್ಲಿ ನಾನು ತಪ್ಪಿದರೆ ಇಲ್ಲಿರೋದಕ್ಕೆ ನನಗೆ ಅಧಿಕಾರವಿಲ್ಲ. ಮನುಷ್ಯ ಮರ್ತು ಬಿಡುತ್ತಾನೆ. ಬರುವಾಗ, ಹೋಗುವಾಗ, ಪ್ರವೇಶವಾಗುವಾಗ ಒಂದು ಸಂಕಲ್ಪ, ಅದಾದ ಮೇಲೆ ಕೆಲವು ದಿನ ಕಳೆದು ಹೋದರೆ ಆ ಸಂಕಲ್ಪ ಶಿಥಿಲವಾಗಿ ಬಿಡುತ್ತದೆ, ಸಡಿಲಾಯ್ತು. ಆಗಬಾರದು ಅಂತಾದರೆ ನಿತ್ಯದಲ್ಲಿ ಆ ಸಂಕಲ್ಪವನ್ನು ಮಾಡಬೇಕು. ಅದಕ್ಕಾಗಿಯೇ ನಮ್ಮಲ್ಲಿ ಆ ವಿಧವಾದ ಅನೇಕ ಸಂಕಲ್ಪಗಳನ್ನೆಲ್ಲ ಬೆಳಗಿನ ಹೊತ್ತು ಮಾಡಬೇಕು ಅಂತ ತೋರಿಸ್ತಾರೆ. ಯಥೋ ಯಥೋ ನಿವರ್ತೇತ ತತಸ್ತತೋ ವಿಮುಚ್ಯತೆ ನಿವರ್ತಾಧ್ಯ ಸರ್ವತೋ ನವೇತ್ತಿ ದುಃಖಮಣ್ಮಪಿ.
ಎಷ್ಟೆಷ್ಟು ವಸ್ತುಗಳಲ್ಲಿ ತಾನು ಅಭಿಮಾನ ಇಟ್ಟಿರ್ತಾನೆ ಅಷ್ಟಷ್ಟು ದುಃಖ ಬರಲಿಕ್ಕುಂಟು. ಎಷ್ಟೆಷ್ಟು ವಸ್ತುವಿನ ಮೇಲೆ ಅಭಿಮಾನ ಕಡಿಮೆ ಆಗುತ್ತೆ ಅಷ್ಟು ದುಃಖ ಇರುವುದಿಲ್ಲ, ಕಡಿಮೆ ಆಗುತ್ತೆ ಮನುಷ್ಯನಿಗೆ. ಮನುಷ್ಯ ಮನೆಯಲ್ಲಿ ಬಹಳ ಫರ್ನಿಚರ್ ಇಟ್ಕೊಂಡಿದ್ದಾನೆ, ನೂರಾರು ಫರ್ನಿಚರ್ ಇದೆ, ಭಾರಿ ಭಾರಿ ಬೆಲೆ ಬಾಳುವ ಪದಾರ್ಥಗಳನ್ನೆಲ್ಲ ಆಂಟಿಕ್ ಇಂದ ತಂದು ಅಲ್ಲಲ್ಲಲ್ಲಿ ಹಾಕಿದ್ದಾನೆ, ತೂಗು ಹಾಕಿದ್ದಾನೆ, ಅಲಂಕಾರಗೊಳಿಸಿದ್ದಾನೆ, ಮನೆಯನ್ನೆಲ್ಲ ಒಳ್ಳೆ ಬಿಡಕ್ ಮಾಡಿದ್ದಾನೆ. ಹಾಗಿರುವಾಗ ಆ ಒಂದೊಂದು ಪದಾರ್ಥಗಳ ಬಗ್ಗೆಯೂ ಅವನಿಗೆ ಮೋಹ ಇದೆ, ಅಭಿಮಾನವಿದೆ. ತಿಳಿದೆ ಅವನು ಈ ಊರಿನಿಂದ ಹೊರದೇಶಕ್ಕೆ ಹೋಗುವ ಪ್ರಸಂಗ ಬಂತು. ಆಗ ಒಂದೊಂದೇ ವಸ್ತುವನ್ನು ಕೊಡ್ತಾ ಹೋಗ್ತಾನೆ. ಕೊಟ್ಟು ಖಾಲಿ ಮಾಡಿದ. ಅಂದ್ರೆ ಆ ವಸ್ತು ಹಾಳಾದರೂ ಸರಿ, ಒಳ್ಳೆ ಚೆನ್ನಾಗಿದ್ರು ಸರಿ, ಅವನಿಗೇನು ಅಭಿಮಾನ ಇಲ್ಲ ಅದರ ಮೇಲೆ. ಅವನ ಮಾರಿದ, ಅದು ಏನಾಯ್ತು ಆಯ್ತು. ಹಾಳಾದರೆ ಏನು? ಸತ್ಯಧ್ಯಾನರು ಹೇಳ್ತಾರಲ್ಲ, ದೃಷ್ಟಾಂತ ಕೊಡ್ತಾರೆ. ಕುದುರೆ ಇರ್ತದೆ, ಆ ಕುದುರೆ ವ್ಯಾಪಾರಿ ಅವನ ಕುದುರೆ ತನ್ನ ಮನೆಯಲ್ಲಿರೋವರೆಗೆ ಅದಕ್ಕೇನಾದರೂ ಆದರೆ ಚಿಂತೆ, ದೊಡ್ಡ ಚಿಂತೆ. ರೇಸ್ ಕೋರ್ಸಿನ ಕುದುರೆ ಅದು, ಭಾರೀ ಬೆಲೆ ಬಾಳುವಂತ ಕುದುರೆ, ಏನು ಅಪಾಯವಾದರೂ ಕೂಡ ಅದಕ್ಕೆ ಸಮಸ್ಯೆ ಇದೆ. ಅದನ್ನು ಮಾರಿಬಿಟ್ಟ, ಲಕ್ಷಾಂತರ ಬಂತು, ಜೇಬಿಗೆ ಸಿಗಿಸ್ಕೊಂಡು ಮನೆಗೆ ಬಂದ. ಆಮೇಲೆ ಅದು ಸತ್ತು ಬಿತ್ತು. ಏನಾಗತ್ತೆ ಅವನಿಗೆ? ಬಂತಪ್ಪ ಮಾರಾಯ, ಹಣ ಅಂತೂ ನಮಗೆ ಬಂತು. ಆಮೇಲೆ ಅವನಿಗೇನಾಯ್ತು? ಆಯ್ತು, ಸತ್ತೋಯ್ತು, ಹೋಗಿ. ಅಂದ್ರೆ ಆ ಕುದುರೆಯ ಪ್ರತಿನಿಧಿಯಾಗಿ ಬಂದಿರುವ ಹಣದ ಮೇಲೆ ಅಭಿಮಾನ ಬಂತು, ಕುದುರೆ ಮೇಲೆ ಅಭಿಮಾನ ಹೋಯಿತು. ಕುದುರೆ ಮೇಲೆ ಅಭಿಮಾನ ಹೋಯಿತು. ನಾವೆಲ್ಲೋ ಒಂದ್ ಕಡೆ ವ್ಯಾಪಾರಕ್ಕೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ. ವ್ಯಾಪಾರಕ್ಕೆ ಹೋದಾಗ 1-2 ಲಕ್ಷ ಕೈಯಲ್ಲಿ ಇಟ್ಕೊಂಡೇನೋ ಬಂಗಾರವೋ ಬೆಳ್ಳಿಯೋ ಅಥವಾ ಮತ್ತೇನೋ ವಸ್ತುವನ್ನ ಕೊಂಡ್ಕೊಳ್ಬೇಕು ಅಂತ ಅನ್ನೋದಕ್ಕಾಗಿ ಹೋಗಿರ್ತೀವಿ. ಹತ್ರ ನಾವು ಕೊಂಡ್ಕೊಂಡು ನಮ್ಮ ಹತ್ರ ಬಂಗಾರವೋ ಪದಾರ್ಥವೋ ಏನೋ ಇತ್ತು, ಅಂತೂ ಅದು ಆ ಹಣ ಏನಿದೆಯೋ ಅದು ತುಳುಗಾಯ್ತು. ಯಾರಿಗೆ ನಾವು ಮಾರಾಟ ಮಾಡಿದ್ವಿ ಅದು ತುಳುಗಾಯ್ತು. ನಿಶ್ಚಿಂತಿ ಅಂತಾನೆ, ಪುಣ್ಯ ಸದ್ಯ ನನ್ನ ಹತ್ರ ಇದ್ದಾಗ ಹೋಗ್ಲಿಲ್ಲಲ್ಲ. ಅಂದ್ರೆ ಅಭಿಮಾನ ಅದು ಟ್ರಾನ್ಸ್ಫರ್ ಆಗುತ್ತೆ. ಅಭಿಮಾನ ಈಸ್ ನಾಟ್ ಟ್ರಾನ್ಸ್ಫರೆಬಲ್ ಅಂತ ಅಲ್ಲ, ಅದು ಇಟ್ ಇಸ್ ಎ ಟ್ರಾನ್ಸ್ಫರೆಬಲ್ ಎಂಟಿಟಿ. ಇವತ್ತು ಇಲ್ಲಿದೆ, ಇವತ್ತು ನಾಳೆ ಮತ್ತೊಂದು ಕಡೆಗಿದೆ. ಇವತ್ತು ನಮಗೆ ಇವನು ಹಿತವಾಗಿದ್ದಾನೆ ಅಂತ ಆದರೆ ಅವನ ಮೇಲೆ ಪ್ರೀತಿ ಇರ್ತದೆ, ನಾಳೆ ಅವನು ಬೇಡವಾಗಿ ಮತ್ತೊಬ್ಬನು ಬೇಕಾದರೆ ಅವನ ಮೇಲೆ ಪ್ರೀತಿ ಬರ್ತದೆ, ಇವನ ದ್ವೇಷ ಶುರುವಾಗ್ತದೆ. ಹಾಗಾಗಿ ಈಸಿಲಿ ಟ್ರಾನ್ಸ್ಫರೆಬಲ್ ಅಂತಂದ್ರೆ ಅಭಿಮಾನ, ಈಸಿಲಿ ಟ್ರಾನ್ಸ್ಫರೆಬಲ್. ಅದಕ್ಕೆ ಅಷ್ಟು ಸನ್ನಿವೇಶಗಳ ಒದಗಿಬಿಟ್ರೆ ಸಾಕು, ಆಯ್ತು. ಒಬ್ಬ ಅತ್ಯಂತ ಪ್ರೀತಿಯ ವ್ಯಕ್ತಿ ನನ್ನ ಅವಮಾನ ಮಾಡಿದ, ಆಮೇಲೆ ಅವನ ಮಾತೇ ಆಡಿಸುವುದಿಲ್ಲ, ಅಭಿಮಾನ ಹೋಯಿತು. ಅವನು ಬೈದಾಗ, ನನಗೆ ಅವಮಾನ ಮಾಡಿದಾಗ ಯಾರೋ ಸಹಾಯಕ್ಕೆ ಬಂದ್ರಲ್ಲ ಅವರ ಮೇಲೆ ಪ್ರೀತಿ ಬರ್ತದೆ, ಇವನ ಮೇಲೆ ಶತ್ರುತ್ವ ಬೆಳೀತದೆ. ಹಾಗಾಗಿ ಅದರಲ್ಲಿ ಅರ್ಥವಿಲ್ಲ. ಯಥೋ ನಿವರ್ತೇತ, ಎಷ್ಟು ವಸ್ತುಗಳ ಮೇಲೆ ನೀನು ಅಭಿಮಾನ ಕಟ್ಟಿಕೊಂಡಿದ್ದೀಯೋ ಅಷ್ಟು ವಸ್ತುಗಳ ಮೇಲೆ, ಅಷ್ಟು ವಸ್ತುಗಳಿಂದ ನಿನಗೆ ದುಃಖ ಬರಲಿಕ್ಕುಂಟು, ಅಷ್ಟು ವಸ್ತುಗಳಿಂದ ನಿನಗೆ ದುಃಖ ಬರುವುದು ಸಾಧ್ಯವಾಗಿದೆ. ಎಷ್ಟೆಷ್ಟು ವಸ್ತುಗಳ ಮೇಲೆ ಅಭಿಮಾನವನ್ನು ಬಿಟ್ಟು ಬಿಟ್ಟಿದ್ದೀ ಅಷ್ಟು ವಸ್ತುಗಳ ಮೇಲೆ ನಿನಗೆ ಅಭಿಮಾನ ಇಲ್ಲ, ದುಃಖವೂ ಬರುವುದಿಲ್ಲ. ದುಃಖ ಬರುವುದಕ್ಕೆ ಒಂದೇ ಒಂದು ಕಾರಣ, ಅಭಿಮಾನ. ಯಥೋ ನಿವರ್ತೇತ ತತಸ್ತೋ ವಿಮುಚ್ಯತೆ ನಿವರ್ತನಾಧ್ಯ ಸರ್ವತೋ ನವೇತ್ತಿ ದುಃಖಮಣ್ಣತಿ. ಎಲ್ಲ ಕಡೆಯಿಂದ ನಿವೃತ್ತನಾಗಿ ಇದ್ದ ಅಂದರೆ, ಅಭಿಮಾನ ಇಲ್ಲ ಅಂತಾದರೆ ದುಃಖ ಲವಲೇಶವೂ ದುಃಖ ಬರಲಿಕ್ಕೆ ಆಸ್ಪದವಿಲ್ಲ. ಹೀಗೆ ಮನುಷ್ಯ ಇರ್ತಾನೆ.